ಎಷ್ಟೋ ಸತಿ ಮಕ್ಕಳಾದ ಮೇಲೆ ಆಚಾರ್ಯ ಇಂಥ ಮಗ ಆಗಿದ್ದಾನೆ, ಏನು ಮಾಡ್ಬೇಕು ಆಚಾರ್ಯ ಅಂತ ಆಗುವ ಮೊದಲೇ ಎಂಥ ಮಕ್ಕಳಾಗಬೇಕು ವಿಚಾರ ಮಾಡಬೇಕಂತ. ಉತ್ತಮ ಮಕ್ಕಳು, ನಮಗೆಲ್ಲ ಆಸೆ ನಮ್ಮ ಮಗ ಧ್ರುವನಂತಾಗಲಿ, ನಮ್ಮ ಮಗ ಪ್ರಹ್ಲಾದನಂತಾಗಲಿ. ನಮ್ಮ ಮಗ ಧ್ರುವ ಆಗಬೇಕಾದ್ರೆ ನಾವು ಮೊದಲು ಸುನೀತಿ ಆಗಬೇಕು. ಸುನೀತಿ ಅಲ್ಲದವರ ಮಗ ಧ್ರುವನಾಗಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮಲ್ಲಿ ಉತ್ತಮ ಸಂತಾನ ಅದು ಬರಬೇಕಂದ್ರೆ ಮೊದಲು ನಾವು ಉತ್ತಮರಾಗಬೇಕು. ನೋಡಿ, ಸ್ವಚ್ಛವಾದ ಸರೋವರದಲ್ಲಿ ಮಾತ್ರ ಹಂಸಗಳು ವಿಹಾರ ಮಾಡುತ್ತೆ. ನೀರು ಕೊಳಕಾದರೆ ಅಲ್ಲಿ ಹಂಸಗಳು ಬರಲ್ಲ, ಅಲ್ಲಿ ಹಂದಿ ಇಂಥ ಕೆಟ್ಟ ಕೆಟ್ಟ ಪ್ರಾಣಿಗಳು ಮಾತ್ರ ಬರುತ್ತೆ. ಹಾಗೆ ನಿಮ್ಮ ಮನಸ್ಸು, ನಿಮ್ಮ ಮಾತು, ನಿಮ್ಮ ಮೈ ಹಾಳಾದರೆ ಅಲ್ಲಿ ದೈವದ್ರೋಹಿಗಳು, ದೇಶದ್ರೋಹಿಗಳು ಮಕ್ಕಳಾಗಿ ಬರ್ತಾರೆ. ದೈವ ಭಕ್ತರು, ದೇಶಭಕ್ತರು ಮಕ್ಕಳಾಗಿ ಬರಬೇಕಾದ್ರೆ ನಿಮ್ಮ ಮೈ ಶುದ್ಧ ಇರಬೇಕು, ಮನಸ್ಸು ಶುದ್ಧ ಇರಬೇಕು, ಮಾತು ಶುದ್ಧ ಇರಬೇಕು.